500 ಕೋಟಿ ಮೀಸಲಿಟ್ಟರೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಸರ್. ಸಂಪೂರ್ಣ ಕಾಡಾನೆ ಸ್ಥಳಾಂತರ ಮಾಡ್ತಿರೋ, ಆನೆಧಾಮ ಮಾಡ್ತಿರೋ, ಕಂದಕ ತೋಡ್ತಿರೋ, ಹೆಂಗಿಂಗ್ ಫಿನ್ಸ್ ಹಾಕ್ತಿರೋ, ಯಾವುದಾದ್ರೂ ಒಂದು ಮಾಡಿ ಅಂತ ಎಲ್ಲ ಕೂಡ ಅರ್ಧಂಬರ್ಧಕ್ಕೆ ನಿಂತೋಗಿರ್ತದೆ ಸರ್. ಸಕಲೇಶ್ಪುರದಲ್ಲಿ 60,000 ಎಕರೆ ಅರಣ್ಯ ಇದೆ ಸರ್. ಆ ಅರಣ್ಯ ಇಲಾಖೆ ಆ ಗಡಿ ಭಾಗನ ಗುರ್ತು ಮಾಡಿ ಅಲ್ಲಿ ಯಾಕೆ ನಾವು ಆನದಾನ ಮಾಡೋದು, ಇನ್ನೊಂದು ಮಾಡೋದು, ಯಾವುದು ಒತ್ತುವರಿ ಇಲ್ಲ 60,000 ಎಕರೆಯಲ್ಲಿ, ಸುಮ್ಮನೆ ಆ ಒತ್ತುವರಿ ಇದೆ, ಇನ್ನೊಂದು ಸಮಸ್ಯೆ ಇದೆ ಅಂದ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು ಸರ್. ಆಮೇಲೆ ಆನೆ ದಾಳಿಯಿಂದ ಮರಣ ಹೊಂದಿದವರಿಗೆ 20 ಲಕ್ಷ ಪರಿಹಾರ ಕೊಡ್ತೀವಿ. 20 ಲಕ್ಷ ನಮ್ಮ ಬೆಲೆ ಅಲ್ಲ, ನಮ್ಮನ್ನು ಹರಾಜಿಗಿಟ್ಟಿರ್ತಕ್ಕಂಥದ್ದು 20 ಲಕ್ಷ, ಅದು ಜಾಸ್ತಿ ಆಗಬೇಕು, 50 ಲಕ್ಷ ಆಗಬೇಕು ಅಂತ. ಮತ್ತು ಇನ್ನೊಂದೇನು ಅಂದರೆ, ಈಗ ಆನೆ ದಾಳಿಗೆ ಕೈಕಾಲು ಕಳ್ಕೊಂಡ್ಬಿಡ್ತಾರೆ ಸರ್, ಅದಕ್ಕೆ ನೀವು 60,000 ರೂಪಾಯಿ ಪರಿಹಾರ ಕೊಡ್ತೀವಿ. 60,000 ರೂಪಾಯಿ ಕೊಟ್ಟ ಮೇಲೆ ಏನೂ ಕೊಡೋದಿಲ್ಲ, ಶಾಶ್ವತ ಅಂಗವಿಕಲರಾಗ್ತಾರೆ. ಅವ್ರ ಜೀವನ ವೆಚ್ಚವನ್ನು ಯಾರು ಭರಿಸೋರು? ಎಲ್ಲರೂ ಕೂಡ ಕಾರ್ಮಿಕರೇ ಆಗಿರ್ತಕ್ಕಂಥವ್ರು ಅಲ್ಲಿ ಮರಣ ಹೊಂದ್ತಾ ಇರ್ತಕ್ಕಂಥದ್ದು ಸರ್. ನಾಗರಹೊಳೆಯಲ್ಲಿ ಹೆಂಗೆ ಈಗ ನಾವು ಏಕಾಏಕಿ ನಾವು ಪ್ರತಿಭಟನೆ ಮಾಡುವಾಗ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಮೇಲೆ ನಾವು ನಮಗೆ ಆಪ್ಷನ್ ಇರೋದೇ ಅಲ್ಲಿ. ಯಾಕೆಂದರೆ ಸರ್ಕಾರಕ್ಕೆ 25 ವರ್ಷದಿಂದ ಮನವಿ ಕೊಟ್ಟರು ಕೂಡ ಯಾವುದೇ ಪ್ರೋಸೆಸ್ ಆಗಿಲ್ಲದೆ ಇರೋದ್ರಿಂದ ನಾವು ಮೊದಲನೇ ಅಸ್ತ್ರವನ್ನು ಈ ಅಧಿಕಾರಿಗಳ ಮೇಲೆ ಉಪಯೋಗಿಸ್ತೀವಿ. ಅದಕ್ಕೆ ಯಾಕೆ ಎಕ್ಸ್ಟ್ರಾ ಫೋರ್ಸ್ ನೀವು ಯಾಕೆ ಮಾಡಬಾರ್ದು? ಆನೆ ವಲಯ ಅಂತ ಘೋಷಣೆ ಮಾಡಿ ಬೆಳಗೋಡು, ಬಿಕ್ಕೋಡು, ವಡೂರು ಈ ಭಾಗದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಅವರಿಗೆ ಆಧುನಿಕ ವಸ್ತುಗಳನ್ನು ಕೊಟ್ಟು ಯಾಕೆ ಬಿಡಬಾರ್ದು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಸರ್. ಪ್ರಕೃತಿ ವಿಕೋಪಕ್ಕೆ ಜಿಲ್ಲಾಧಿಕಾರಿಗಳ ನಿಧಿಯಲ್ಲಿ ಹೆಂಗೆ ಪರಿಹಾರ ನಿಗದಿ ಮಾಡ್ತೀರಿ? DFO ಅಧಿಕಾರಿ ಅವಧಿಯೊಳಗೆ ಅಲ್ಲೂ ಕೂಡ ವಿಶೇಷ ಅನುದಾನವನ್ನು ಅಲ್ಲಿಟ್ಟು ತಕ್ಷಣ ಏನೇ ಬೆಳೆ ಹಾನಿ ಆಯಿತಾ ಏನಾದರೂ ಕೂಡ ತಕ್ಷಣ ಪರಿಹಾರ ಕೊಡ್ತಕ್ಕಂಥದ್ದು. ಇವತ್ತು ಅರ್ಜಿ ಹಾಕಿದರೆ ಇನ್ನೊಂದು ವರ್ಷದ ನಂತರ ಪರಿಹಾರ ಕೊಡ್ತಕ್ಕಂಥದ್ದು ಪ್ರಯೋಜನ ಆಗೋದಿಲ್ಲ ಅಂತ ಸರ್. ಮೊದಲು ಆ ಪರಿಸರವಾದಿಗಳನ್ನ ಬಾಯಿ ಮುಚ್ಚಿ. ಆ ಪರಿಸರವಾದಿಗಳು ಯಾವತ್ತೂ ಕೂಡ ಸಕಲೇಶ್ಪುರಕ್ಕೆ ಬಂದು ಅವರು ಸ್ವಾತಂತ್ರ್ಯ ನಾವು ಯಾಕೆ ಅಂದ್ರೆ ಇಲ್ಲಿ ಬಂದಿಲ್ಲ ಸರ್. ಒಂದು ಬಾರಿ ಹೇಳ್ತಾರೆ ನಿಮ್ಮ ಬಾಯಿ ಮುಚ್ಚಿ. ಖಂಡಿತ ಸರ್, ಅದಲ್ಲ ಸರ್. ಇಲ್ಲಿ ಬಂದು ಯಾವತ್ತಾದ್ರೂ ನೋಡಿದ್ದಾರೆ ಸರ್? ನೋಡಿಲ್ಲ. ನಮ್ಮ ಅರಣ್ಯ, ನಮ್ಮ ಪರಿಸ್ಥಿತಿ ನೋಡಿಲ್ಲ. ಅವ್ರು ಮಾತು ಹೇಳುವ ಕೇಳಿಸ್ಕೊಳ್ಳಿ ಸರ್. ನಿಮ್ಮ ಬಾಯಿ ಮುಚ್ಚೋಕ್ಕೆ ನಮ್ಗೆ ಹೆಂಗಾಗೋದಿಲ್ವೋ ಅವ್ರ ಬಾಯಿ ಮುಚ್ಚ. ಮೇಡಮ್ ಒಂಚೂರು ಸೈಡ್ ಮೇಡಮ್. ನೀವು ಅವ್ರು ಹೇಳ್ತಾರೆ ಮಾತಿಗೆ ಹೇಳಿದೆ. ಈಗ ಅರಣ್ಯದಲ್ಲಿ ಯಾವುದೇ ಅವಘಡ ಆಗಿ ಅಧಿಕಾರಿಗಳೇನಾದರೂ ಮರಣ ಹೊಂದಿದ್ರೆ ಅವ್ರಿಗೆ ಹುತಾತ್ಮರ ದಿನ ಅಂತ ಮಾಡ್ತಾರೆ. ನಿಮ್ಮ ಕಾಡಾನೆಯಿಂದ ನಮ್ಮ ರೈತರು ಮರಣ ಹೊಂದಿದಾಗಲೂ ಅವರಿಗೂ ಅದೇ ಅವ್ರ ಜೊತೆ ಸೇರಿಸಿ ಹುತಾತ್ಮರ ದಿನದಲ್ಲಿ ಶ್ರದ್ಧಾಂಜಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಸರ್. ಆಯಿತು ಒಂದೇ ನಿಮಿಷ ಇಷ್ಟೇ. ಯಾಕೆಂದರೆ ಸುಮ್ಮನೆ 25 ವರ್ಷದ ಸಮಸ್ಯೆಯನ್ನು ಮಾತಾಡಿದ್ರೆ ಏನಾದರೂ ಕಡಿಮೆ ಆಗುತ್ತಾ? ವೇದಿಕೆ ಇರೋದು ಅದು ಬೇರೆ ಕಾರ್ಯಕ್ರಮಕ್ಕೆ, ಆಫೀಸರ್ ಮನೆಯದು ಸರ್. ಜಾಸ್ತಿ ನಿಮಗೆಲ್ಲ ಮಾಹಿತಿ ಇರುತ್ತೆ. ಮಾತಾಡಿದ್ರೆ ಏನಾದರೂ ಕಡಿಮೆನಾ? ಅಲ್ಲ, ಕೇಳಿಸ್ಕೊಳ್ತಾ ಇದ್ದೀವಲ್ಲ, ಎಲ್ಲರೂ ಗಂಭೀರವಾಗಿ ಸೈಲೆಂಟ್ ಆಗಿದಾರಲ್ಲ, ನೀವೇ ಮಧ್ಯದಲ್ಲಿ ಮಾತಾಡ್ತಾ ಇರೋದು ಸರ್. ಈಗ ಕಾಡಾನೆ ಗಲಾಟೆ ಆದಾಗ ನಾವೊಂದು ಹೋರಾಟಗಾರರು ಇಲ್ಲಿ ಸಾಗರ್ ಅಂತ ಇದ್ದಾರೆ, ನಮಗೆಲ್ಲ ಒಂದು ನಾವೇನು ಮ್ಯಾನೇಜ್ ಮಾಡಿಲ್ಲ, ಮೌನವಾಗಿ ನ್ಯಾಯ ಕೇಳಿದ್ದಕ್ಕೆ ನಮ್ಮ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿ 5 ದಿನ ನಾವು ಪ್ರಕರಣವನ್ನು ನಮ್ಮ ಮೇಲೆ ದಾಖಲಿಸಿ ಇವತ್ತು ಕೂಡ ಕೋರ್ಟ್ ಹೇಳಿದ್ದೀವಿ. ಅದ್ರ ನಂತರ 2023ರಲ್ಲಿ ಅರ್ಜುನ ಆನೆಗೆ ನ್ಯಾಯ ಕೇಳಿದ್ದಕ್ಕೋಸ್ಕರ 19 ಜನ, ಬೆಕ್ಕಲಿ ನಾಗರಾಜು, ವಿಕ್ರಮ್ ಗೌಡ್ರು, ಈ ಥರ 19 ಜನ ಪ್ರಕರಣ ದಾಖಲಿಸಿ, ನಾನು ಸೇರಿದಂಗೆ ಪ್ರಕರಣ ದಾಖಲಿಸಿ ನಮ್ಮ ಮೇಲೆ 358 ಹಾಕಿ 7-8 ಕಾಯ್ದೆ ಹಾಕಿ ನಮ್ಮನ್ನು ಹತ್ತಿಕ್ತಕ್ಕಂಥ ಪ್ರಯತ್ನ. ಇಲ್ಲಿ ಇಲಾಖೆಯವ್ರನ್ನ ಯಾರನ್ನಾರು ಕೇಳಿ ಸರ್, ಇವ್ರ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ವಿ, ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ವಿ, ಏನೂ ಮಾಡ್ದಲೇ ಪ್ರಾಮಾಣಿಕರ ಮೇಲೆ ಪ್ರಕರಣ ದಾಖಲಿಸ್ತಾರೆ ಅಂದರೆ ಹೆಂಗೆ ಸರ್ ಇದು? ಆ ಪ್ರಕರಣ ಅಧಿವೇಶನದಲ್ಲಿ ನನ್ನ ಮೇಲೂ ಹಾಕಿದ್ದಾರೆ. MLA ಆಗಿ ನಾವು ಪ್ರತಿಭಟನೆ ಮಾಡಿದ್ವಿ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮೇಲೂ FIR. ನಾನು ಕೋರ್ಟ್ಗೆ ಹೋಗಿ ಅದ್ರ ಮೇಲೆ ಅವ್ರ FIR ಮೇಲೆ ನಾನು ನಾವು ಏನು ಬೇರೆ ಏನು ಮಾಡಲಿಲ್ಲ, ಪ್ರೊಟೆಸ್ಟ್ ಮಾಡಿದ್ವಿ ಅಷ್ಟೇ. ನನ್ನ ಮೇಲೂ ಕೂಡ FIR ಆಗಿದೆ ಪೊಲೀಸರು. ಈಗ ಅದು ಕೋರ್ಟ್ಗೆ ಕೊಟ್ಟೋಗಿದೆ, ಚಾರ್ಜ್ ಶೀಟ್ ಆಗೋಗಿದೆ, ಈಗ ಕೋರ್ಟ್ಗೆ ಕೊಟ್ಟೋಗಿದೆ, ಕೋರ್ಟಲ್ಲಿ ಇಲ್ಲಿ ನೋಡೋಣ ಸರ್. ಇಲ್ಲಿ ಹೇಗಾಗಿದೆ ಅಂದರೆ ಸರ್, ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಭಯದ ವಾತಾವರಣ ಸೃಷ್ಟಿ. ಯಾಕೆಂದರೆ ಜೈಲಿಗೆ ಕಳಿಸಿದ್ರು, ಇಲ್ದಿರ 2 ವರ್ಷ ಬಿಟ್ಟು ಕೇಸ್ ಹಾಕಿದ್ರು. ಸುಮಾರು ಒಂದು 5ರಿಂದ 6 ದಿನ ನಾವು ಸೆರೆಮನೆ ವಾಸದಲ್ಲಿದ್ವಿ ಸರ್. ಯಾವುದೇ ಥರದ ತಪ್ಪು ಮಾಡ್ದಲೇ ನಾವು. ಒಂದು 2 ವಿಷಯ ಮಾತ್ರ ನಾನು ಹೇಳ್ಬಿಡ್ತೇನೆ. ಇನ್ಯಾರ್ದಾದ್ರೂ ಏನಾದರೂ ಇದೆಯಾ ಹೇಳಿದ್ ಬಿಟ್ಟು ಏನಾದರೂ ಇದ್ರೆ ಇಲ್ಲಿ ಈಗ ಮಾತಾಡಿದ್ದೇನೆ. ನಾನು ಕೂಡ ACS ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಂಜು ಮರೋ ಸೆಕ್ರೆಟರಿ ಅವರು ಇದ್ದಾರೆ, ಅವರಿಗೂ ಮಾತಾಡಿದೆ. ಫಾರೆಸ್ಟ್ ಮಿನಿಸ್ಟ್ರು ಅವ್ರ ತಂದೆಯವರು ಸ್ವಲ್ಪ ಕೊನೆ ಉಸಿರು ಆ ಸ್ಟೇಜಲ್ಲಿ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಅವರ ಪರಿಸ್ಥಿತಿಗೆ ಇದು ನೋಡಿಕೊಂಡು ನಾನು ಮಾತಾಡಿಲ್ಲ. ಬಟ್ ಅವರು ಸ್ವಲ್ಪ ಆ ಪರಿಸ್ಥಿತಿಯಿಂದ ಹೊರಗೆ ಮಾತಾಡ್ತೀನಿ.
ಇಲ್ಲಿ ಆಫೀಸರ್ಸ್ದು ನಾನು ಮೀಟಿಂಗ್ ಮಾಡಿದೆ, ಬೆಂಗಳೂರು ಆಫೀಸರ್ಸ್ಗೂ ನಾನು ಮಾತಾಡಿದೆ, ACS ಫಾರೆಸ್ಟ್ಗೂ ಮಾತಾಡಿದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ವೈಲ್ಡ್ ಲೈಫು ಅವ್ರಿಗೂ ಮಾತಾಡಿದ್ದೇನೆ, ಪ್ರಿನ್ಸಿಪಲ್ ಕನ್ಸರ್ವೇಟರ್ ಫಾರೆಸ್ಟ್ ಗೊತ್ತಿದೆ ಎಲ್ಲರಿಗೂ. ಎಲ್ಲರೂ ಕೂಡ ಒಂದು ವಿಷಯದ ಆಳ ಅಗಲ ಅವರ ಗಮನದಲ್ಲಿದೆ. ಈಗ ಭದ್ರಾದಲ್ಲಿ ಏನು CM ಅನೌನ್ಸ್ ಮಾಡಿದರು, ಮಿನಿಸ್ಟ್ರು ಲಾಸ್ಟ್ ಟೈಮ್ ಮಾರ್ಚಲ್ಲಿ ಬಂದು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು. ಅದರ ಪ್ರಕಾರ ಯಾರೂ ಕೂಡ ಎಚ್ಚರ ತಪ್ಪಿಲ್ಲ, ಮೈ ಮರೆತಿಲ್ಲ. ಭದ್ರಾಗೆ ಶಿಫ್ಟ್ ಮಾಡೋದಕ್ಕೆ ಭದ್ರಾ ಟೈಗರ್ ರಿಸರ್ವಲ್ಲಿ ಬರುತ್ತೆ. ಅಲ್ಲಿ ಏನೇ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ದು ಪರ್ಮಿಷನ್ ತೊಗೋಬೇಕು. ಸೊ ಇವರು ಅದನ್ನು ಪ್ರಪೋಸಲ್ ರೆಡಿ ಮಾಡಿ ಅಪ್ಲೈ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ನವರು ಇಲ್ಲಿವರೆಗೂ ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಇಲ್ಲಿಂದ ಭದ್ರಾಗೆ ಶಿಫ್ಟ್ ಮಾಡೋಕ್ಕೆ. ಆ ಕಾರಣಕ್ಕೆ ಅದು ವಿಳಂಬ ಆಗಿದೆ, ಬಿಟ್ಟರೆ ಇಚ್ಛಾಶಕ್ತಿಯ ಕೊರತೆಯಿಂದ ಅಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಈಗ ಅದನ್ನು ರಾಜ್ಯ ಸರ್ಕಾರನೂ ಕೂಡ ಈಗ ಅರ್ಥ ಮಾಡಿಕೊಂಡು ಅದು ಅವ್ರ ಪರ್ಮಿಷನ್ ಬರುತ್ತೋ ಇಲ್ಲವೋ ಹೋಗಲಿ, ಆ ಲೊಕೇಶನ್ ಬಿಟ್ಟು ಬೇರೆ ಲೊಕೇಶನ್ಗೆ ಶಿಫ್ಟ್ ಮಾಡೋಣ ಅಂತ ಈಗ ವಿಚಾರ ನಡೆದಿದೆ. ಬೇರೆ ಲೊಕೇಶನ್ಗೂ ಏನು ಈ ಘಟನೆ ಆದಮೇಲೆ ಏನಲ್ಲ, ಇದಕ್ಕೆ ಮೊದಲೇ ಬೇರೆ ಲೊಕೇಶನ್ಗಳನ್ನು ಕೂಡ ಗುರುತಿಸಿದ್ದಾರೆ. ಆದರೆ ತಮಗೆ ಗೊತ್ತಿದೆ, ನನಗಿಂತ ಚೆನ್ನಾಗಿ ನಿಮಗೆ ಸಬ್ಜೆಕ್ಟ್ ಗೊತ್ತಿದೆ. ಯಾವುದೇ ಒಂದು ಲೊಕೇಶನ್ನು ಇವುಗಳನ್ನ ಇಲ್ಲಿಂದ ಹಿಡಿದು ಅಲ್ಲಿ ಬಿಡಬೇಕಾದ್ರೆ ಅದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ ಇದೆ. ಎಕ್ಸ್ಪರ್ಟ್ ಕಮಿಟಿಯವರು ಎಲ್ಲಿ ಬಿಡ್ಬೋದು ಅಂತ ಹೇಳಿದರೆ ಅಲ್ಲಿ ಮಾತ್ರ ಇವರು ಪ್ರಯೋಗ ಮಾಡ್ಬೋದು, ಪ್ರಯತ್ನ ಮಾಡ್ಬೋದು, ಬಿಟ್ಟರೆ ಎಲ್ಲಂದರೆ ಅಲ್ಲಿ ತೊಗೊಂಡೋಗಿ ಬಿಡಲಿಕ್ಕೆ ಆಗೋದಿಲ್ಲ. ಈಗ ಅಲ್ಲಿ ಆಲ್ಟರ್ನೇಟ್ ಲೊಕೇಶನ್ಗೆ ಒಂದು ಐಡೆಂಟಿಫೈ ಮಾಡಿ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಬೇಡದೇ ಇರುವಂತಹ ಲೊಕೇಶನನ್ನು ಐಡೆಂಟಿಫೈ ಮಾಡಿದ್ದಾರೆ. ಆಲ್ಟರ್ನೇಟ್ ಲೊಕೇಶನ್ಗೆ ತೊಗೊಂಡೋಗಿ ಬಿಟ್ಕೊಡ್ಲೆ ಈ ಆನೆಗಳು ಮತ್ತೆ ಅಲ್ಲಿ ವಸತಿ ಪ್ರದೇಶಕ್ಕೆ ಬರೋ ಚಾನ್ಸಸ್ಸು ಒಂದು ಸತಿ ಅಭ್ಯಾಸ ಆದಮೇಲೆ ಇರುತ್ತೆ. ಸೊ ಫಸ್ಟ್ ಎಲ್ಲಿ ತೊಗೊಂಡೋಗಿ ಬಿಡ್ತಾರೆ ಆ ಜಾಗನ ಫೆನ್ಸಿಂಗ್ ಮಾಡಬೇಕು, ರೈಲ್ವೆ ಬ್ಯಾರಿಕೇಡಿಂಗ್ ಹಾಕಿ ಪ್ಲಸ್ ಟ್ರೆಂಚ್ ಹೊಡೆದು ಅವು ಮತ್ತೆ ಮನುಷ್ಯರಿರೋ, ಈಗಂದರೆ ಇಲ್ಲಾಂದರೆ ಆ ಸ್ಥಳೀಯರು ಎದ್ದು ದಂಗೆ ಹೇಳ್ತಾರೆ, ಎಲ್ಲಿಂದೋ ಸಮಸ್ಯೆ ತೊಗೊಂಡು ಬಂದು ಗೋಡೆ ಮೇಲೆ ಹೇಳ್ತಾರಲ್ಲ, ಏನು ಮಳೆ ತಗೊಂಡು ಇಲ್ಲಿ ನಮಗೆ ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ ಅಂತೇಳಿ. ಸೊ ಆ ಜಾಗನ ಫಸ್ಟು ಸೆಕ್ಯೂರ್ ಮಾಡಬೇಕು, ಅಲ್ಲಿ ಮತ್ತೆ ಮನುಷ್ಯರ ಪ್ರದೇಶಕ್ಕೆ ಬರ್ದಂಗೆ. ಆ ಕೆಲಸನೂ ಕೂಡ ಟೆಂಡರು ಆಗಿದೆ, ಈಗ ಈ ತಿಂಗಳಲ್ಲಿ ಕೆಲಸ ಶುರು ಆಗ್ತಾ ಇದೆ. ಸೊ ಅದು ಸೆಕ್ಯೂರ್ ಆದ ತಕ್ಷಣ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡುವಂಥದ್ದು ಆಗುತ್ತೆ. ಅದಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಬೇರೆ ಎಲ್ಲಿ ಆಲ್ರೆಡಿ ಸ್ವಲ್ಪ 2-3 ಲೊಕೇಶನ್ ಹುಡುಕಿ ಒಂದೇ ಲೊಕೇಶನ್ಗೆ ಬಿಡಕ್ಕೆ ಹೋದರೆ ಸ್ಥಳೀಯರದು ವಿರೋಧ ಬರುತ್ತೆ ಅಂಥೇಳಿ ಇನ್ನೂ 3 ಲೊಕೇಶನನ್ನು ಕೂಡ ಗುರುತಿಸುವಂಥ ಕೆಲಸ ಮಾಡಿ ಅಂತ ಹೇಳಿದ್ದೇವೆ. ಅವರು ಒಂದು ಐಡಿಯಾ ಇದೆ, ಇದಕ್ಕೋಸ್ಕರ ಅಂತಲ್ಲ, ಅವರು ಎಲ್ಲೆಲ್ಲಿ ಬಿಡ್ಬೋದು, ಯಾವುದು ಸ್ಟೇಟ್ ರಿಸರ್ವ್ ಫಾರೆಸ್ಟ್ ಇದೆ ಎಲ್ಲೆಲ್ಲಿ ಬಿಡ್ಬೋದು, ಎಲ್ಲಿ ಆನೆ ಸಂಖ್ಯೆ ಕಡಿಮೆ ಇದೆ ಅಲ್ಲೇ ಬಿಡಬೇಕು, ಆನೆ ಸಂಖ್ಯೆ ಜಾಸ್ತಿ ಇರೋ ಕಡೆನೂ ಬಿಡೋಕ್ಕಾಗಲ್ಲ, ಅದು ಎಲ್ಲ ಎಕ್ಸ್ಪರ್ಟ್ ಕಮಿಟಿ ಇದೆ. ಸೊ ಆ ಥರ 3 ಲೊಕೇಶನ್ನು, ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಈ ಕಡೆ 3 ಲೊಕೇಶನ್, 4 ಲೊಕೇಶನ್ ಒಟ್ಟು ಅವರು ಗುರುತಿಸಿದ್ದಾರೆ. ಸೊ ಈಗ ಒಂದು ಲೊಕೇಶನ್ಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕಂದ್ರೆ ಭದ್ರತಾ ಕೆಲಸ ಮುಗಿಸಿ ಮಾಡೋಷ್ಟೊತ್ತಿಗೆ ಕನಿಷ್ಠ 6 ತಿಂಗಳು ಆಗುತ್ತೆ. ಬೇರೆ ಲೊಕೇಶನ್ಸ್ ನಾವು ಹೇಳಿದ್ದೀವಿ ಎಲ್ಲಿ ಏನು ಈ ಥರ ಭದ್ರತಾ ಕೆಲಸ ಬೇಕಾಗೋದಿಲ್ಲ ಅಂಥ ಲೊಕೇಶನ್ಗೆ ಅಟ್ಲೀಸ್ಟು ಯಾವ ಆನೆಗಳು ಈ ಪದೇ ಪದೇ ಈ ಥರ ಮಾಡ್ತಾ ಇದ್ದಾವೆ ಅವುಗಳನ್ನಾದರೂ ಶಿಫ್ಟ್ ಮಾಡಿ, ಎಲ್ಲ ಮಾಡೋಕ್ಕಾಗಲ್ಲ. ಈಗ ಅಲ್ಲಿ ಪ್ಲ್ಯಾನ್ ಇರೋದು ಅಲ್ಲಿ ಏನು ಸಿಕ್ಕಾಕೊಂಡಿದ್ದಾವೆ ಒಂದು 20 ಸ್ಕ್ವೇರ್ ಕಿಲೋಮೀಟ್ರ್ ಏರಿಯಾದಲ್ಲಿ ಎಲ್ಲವನ್ನೂ ಶಿಫ್ಟ್ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಆ 20 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಇರುವಂಥದ್ದು ಅವೆಲ್ಲೂ ಹೋಗೋಕ್ಕಾಗಲ್ಲ, ಮನುಷ್ಯರ ಪ್ರದೇಶಕ್ಕೆ ಬರಬೇಕು, ಯಾಕಂದರೆ ಬೇರೆ ಕಾಡಿಗೂ ಲಿಂಕ್ ತಪ್ಪೋಗಿದೆ ಅವಕ್ಕೆ. ಸೊ ಅಂಥದನ್ನು ಎಲ್ಲನೂ ಶಿಫ್ಟ್ ಮಾಡಬೇಕು ಅನ್ನೋದು ಉದ್ದೇಶ. ಈಗ ಎಲ್ಲನೂ ಶಿಫ್ಟ್ ಮಾಡಬೇಕಾದ್ರೆ ಟೈಮ್ ಆಗುತ್ತೆ. ತಕ್ಷಣಕ್ಕೆ ಕೆಲವನ್ನ ಯಾವ ಪದೇ ಪದೇ ಈ ರೀತಿ ಮಾನವ ಸಂಘರ್ಷಕ್ಕೆ ಇಳಿತಾ ಇದ್ದಾವೆ ಅಂಥವುಗಳನ್ನಾದರೂ ಶಿಫ್ಟ್ ಮಾಡಬೇಕು ಅಂತ ಒಂದು 2 ತಿಂಗಳಲ್ಲಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಫಾರೆಸ್ಟ್ನವರು ಕೂಡ ಹೇಳಿದ್ದಾರೆ. ಅವುಗಳನ್ನ ಈಗ ಇನ್ ದ ಮೀನ್ ಟೈಮ್ ಅವುಗಳನ್ನ ಮ್ಯಾನೇಜ್ ಮಾಡೋಕ್ಕೆ ನಿಮಗೆ ಗೊತ್ತಿದೆ, ನಾವು ಮೊನ್ನೆ ಘಟನೆ ಆದ ತಕ್ಷಣ ಹೇಳಿದ್ವಿ, ಈಗ ಕುಮ್ಕಿ ಆನೆಗಳು ಕೂಡ ಇಲ್ಲಿ ಬಂದು ಇಳಿದಿದ್ದಾವೆ. ಇವತ್ತು ಇನ್ಫ್ಯಾಕ್ಟ್ ಫಾರೆಸ್ಟ್ ಅವ್ರು ಬಂದರು, ನಮ್ಮನ್ನು ನಂಬಲಿಲ್ಲ ಅಂದರೆ ಬನ್ನಿ ಸರ್ ಕರ್ಕೊಂಡು ಹೋಗ್ತೀವಿ ಅಂತ. ನಾನು ಹೇಳಿದೆ ಜನ ಕಾಯ್ತಾ ಇದ್ದಾರಪ್ಪ, ಇವತ್ತು ನಾನು ಅಲ್ಲಿ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಕುಮ್ಕಿ ಆನೆಗಳು ಕೂಡ ಬಂದು ಇಳಿದಿದ್ದಾವೆ ಆಲ್ರೆಡಿ ಹಾಸನಲ್ಲಿ. ಸೊ ಇವುಗಳನ್ನ ಮ್ಯಾನೇಜ್ ಮಾಡೋಕ್ಕೆ ಈಗ ನೆಕ್ಸ್ಟ್ ಆನೆಗಳನ್ನ ಹಿಡಿಬೇಕು. ಒಂದು 2 ತಿಂಗಳಲ್ಲಿ ಬೇರೆ ಆಲ್ಟರ್ನೇಟ್ ಲೊಕೇಶನ್ಗೂ ಕೂಡ ಸೈಂಟಿಫಿಕ್ ಕಮಿಟಿಯವರು ರಿಪೋರ್ಟ್ ಕೊಡಬೇಕು, ಅದು ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಆಕ್ಸೆಪ್ಟ್ ಆಗಬೇಕು, ಅವೇನು ಸೆಂಟ್ರಿಗೆ ಹೋಗೋದಿಲ್ಲ ಅಂಥ ಲೊಕೇಶನ್ಗಳನ್ನ ಹುಡುಕಿದ್ದಾರೆ. ಇದೆಲ್ಲ ಪ್ರೋಸೆಸ್ ಆಗಿ ನಾವು ಗ್ರೌಂಡಲ್ಲಿ ಆನೆ ಹಿಡಿಯೋಷ್ಟೊತ್ತಿಗೆ ಒಂದು 2 ತಿಂಗಳಾಗುತ್ತೆ. ಇನ್ ದ ಮೀನ್ ಟೈಮ್ ಇಲ್ಲಿ ಆನೆ ಹಿಡಿಬೇಕಾದ್ರೂ ಕೂಡ ಅದು ಕೆಡ್ಡಾಗಿ ಕೆಲವ್ರದ್ದು ವಿರೋಧ ಇದೆ, ಬೇರೆ ಮಾದರಿಯಲ್ಲಿ ಹಿಡಿಬೇಕು, ಅದಕ್ಕೆ ಕುಮ್ಕಿ ಆನೆಗಳು ಬಂದಿದ್ದಾವೆ. ಸೊ ಆ ಒಂದು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇವೆ. ಈಗ ಇವತ್ತೇ ಏನು ಮಾಡೋಕ್ಕಾಗದೆ ಹೋದರೂ ಕೂಡ ಇನ್ನು 2 ತಿಂಗಳಿಗೆ ಹಿಡಿಬೇಕಾದ್ರೂ ಏನು ತಯಾರಿ ಮಾಡ್ಕೋಬೇಕು ಆ ತಯಾರಿ ಇವತ್ತಿಂದ ಆಗ್ತಾ ಇದೆ, ತಯಾರಿ ಇವತ್ತಿಂದನೇ ಆಗ್ತಾ ಇದೆ.
ಸೊ ಅದಕ್ಕೆ ಅನುದಾನದ ಇಲ್ಲಿ ಯಾವುದೂ ವಿಷಯ ಇಲ್ಲ. ಲಾಸ್ಟ್ ಟೈಮ್ KDP ಮೀಟಿಂಗಲ್ಲಿ ಶಾಸಕರು ಹೇಳಿದ್ರು ಸ್ವಲ್ಪ ಹಳೇದೆಲ್ಲ ಬಾಕಿ ಇದೆ ಅಂತ. ಅದನ್ನು ಮಾತಾಡಿ CM ಹತ್ರನೂ ಮೀಟಿಂಗ್ ಮಾಡಿ ಹಳೇದೆಲ್ಲ ಕೊಡಿಸ್ಕೊಟ್ಟಿದ್ದೀವಿ. ಈಗ ಎಕ್ಸ್ಟ್ರಾ ಬಜೆಟು ಈಗ ಈ ಜನವರಿ ತಿಂಗಳಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಬಜೆಟು ಅದು ಖಾಲಿ ಆಗಿತ್ತು ಅಂತೇಳಿ ಪೆಂಡಿಂಗ್ ಇತ್ತು, ಅದಕ್ಕೆ ಎಕ್ಸ್ಟ್ರಾನು ಕೊಟ್ಟಿದ್ದೀವಿ. ಆ್ಯಂಡ್ CM ಹೇಳಿದ್ದಾರೆ 4 ಡಿವಿಷನ್ಗೂ ಅಟ್ ಎನಿ ಗಿವನ್ ಟೈಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೇ ದುಡ್ಡಿರಬೇಕು, ಬಜೆಟ್ಗೆ ಕಾಯಬಾರ್ದು ಅಂತ ಆ ಒಂದು ತೀರ್ಮಾನವೂ ಕೂಡ ಆಗಿದೆ. ಸೊ ಪರಿಹಾರ ವಿಳಂಬ ಆಗದಂಗೂ ಕೂಡ ಮಾಡುವಂಥದ್ದು ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಈಗ ಇಂಪಾರ್ಟೆಂಟಾಗಿ ಎಲ್ಲ ಏನೇ ಮಾತಾಡಿದರೂ ಕೂಡ ಕೊನೆಗೆ ಬರೋದು ಆನೆಗಳನ್ನ ಹಿಡಿದು ಸ್ಥಳಾಂತರ ಮಾಡುವಂಥದ್ದು. ಆ ದಿಕ್ಕಿನಲ್ಲಿ ನಾವಂತೂ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಇಲ್ಲಿವರೆಗೂ. ಮಾಡಲಿಲ್ಲ ಅಂತ ನಾನು ಒಪ್ಕೊಳ್ಳೋಕೆ ಹೋಗೋದಿಲ್ಲ, ಆದರೆ ಬೇರೆ ಕಾರಣಗಳಿಂದ ಅದು ಫಲಪ್ರದ ಆಗಿಲ್ಲ. ಅದ್ರ ಕಡೆಗೆ ಈಗ ನಾವು ಸೀರಿಯಸ್ ಆಗಿ ಅದು ಆ ರೂಟಲ್ಲಿ ಹೋದರೆ ಆಗೋದಿಲ್ಲ ಅಂತೇಳಿ ಬೇರೆ ಆಲ್ಟರ್ನೇಟಿವ್ಗಳನ್ನೂ ಕೂಡ ಈಗ ಹುಡುಕಿ ಬೇರೆ ಆಲ್ಟರ್ನೇಟಿವ್ ಮಾಡಕ್ಕೆ ಹೊರಟಿದ್ದೀವಿ. ಫಾರೆಸ್ಟ್ ಅವ್ರ ಹತ್ರ ನಾನು ಮಾತಾಡಿದ್ದೇನೆ, ಮಿನಿಸ್ಟ್ರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ನಾನು ಅವ್ರ ಹತ್ರ ಇವಾಗ ಸದ್ಯಕ್ಕೆ ಮಾತಾಡಿಲ್ಲ, ಅವರು 2-3 ದಿನದಿಂದ ಅವ್ರ ಪರಿಸ್ಥಿತಿ ಸರಿ ಇಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಮಾತಾಡ್ತೇನೆ ತಿಳಿಯಾದ ತಕ್ಷಣ. ಬಟ್ ಸೀರಿಯಸ್ ಆಗಿ ಮಾಡೋಣ. ನಾವು ಹೇಳಿದ್ದೀವಿ, ನಾವು ಮೊನ್ನೆ CM ಗಮನಕ್ಕೂ ತಂದೆ ಹಾಸನ ಮೀಟಿಂಗಲ್ಲಿ, ನೀವೇನು ಯಾರು ಬಂದು ಭೇಟಿ ಮಾಡಿದ್ದಿಲ್ಲ. ಆದರೂ ನಾನು ಹೇಳಿದೆ ಸರ್, ಶಾಸಕರು ಹೇಳಿದ್ರು, ನಾನು ಹೇಳಿದೆ, MP ಅವರು ಎಲ್ಲರೂ ಸೇರಿ ಸರ್ ಇದಕ್ಕೆ ಏನಾದರೂ ನಮಗೆ ಪರಿಹಾರ ಕೊಡಬೇಕು ಸರ್ ಅಂತ. ಆಮೇಲೆ CM ಕೂತಾಗ ಅದೇ ಹೇಳಿದರು, ಏನು ಮಾಡಬೇಕು ಹೇಳ್ರಪ್ಪ, ಸುಮ್ಮನೆ ಪರಿಹಾರ ಕೊಡಬೇಕು ಅಂದರೆ ನಾ ಏನು ಮಾಡೋದು, ಏನು ಮಾಡಬೇಕು ಅಂತ ಹೇಳಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಸರ್ ಅಂತ ಅಂದರು. ನಾವೆಲ್ಲ ಅವ್ರ ತಲೆಗೆ ಹಾಕಿದ್ದೀವಿ. ಸೊ ಮಿನಿಸ್ಟ್ರು ತಲೆಯಲ್ಲೂ ಕೂಡ ಇದೆ, ಈಶ್ವರ್ ಖಂಡ್ರೆ ಅವರು ಕೂಡ ಸಮಸ್ಯೆ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಈಗ 2 ತಿಂಗಳಿಂದ ಆರಂಭ ಮಾಡಿ ಒಂದು 6 ತಿಂಗಳ ಒಳಗಡೆ ಇದಕ್ಕೊಂದು ನಿಮ್ಮದೇನು ಶಾಶ್ವತ ಪರಿಹಾರ ಆಗಬೇಕು ಅನ್ನೋದು. ಎಷ್ಟು ಶಾಶ್ವತ ಆಗುತ್ತೋ, ಎಷ್ಟು ಪರ್ಸೆಂಟೇಜ್ ಆಗುತ್ತೋ ಗೊತ್ತಿಲ್ಲ. ಬಟ್ ಈಗ ನಮ್ಮ ತಿಳಿದಿದ್ದ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನಂತೂ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ, ಅದನ್ನು ಮಾಡ್ತೀವಿ. ಇನ್ನು ಆಮೇಲೆ ಏನು ಸಮಸ್ಯೆ ಉಳಿತದೆ, ನಾನು ಏನು ಉಳಿಯೋದೇ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಇದು ಪ್ರಕೃತಿ ನನ್ನ ಕೈಯಲ್ಲಿಲ್ಲ, ನನಗೆ ಮೀರಿದಂಥ ಅದು. ನಾನು ಹೇಳಿದರೆ ನೀವು ಅಪಹಾಸ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ. ಅದಕ್ಕೋಸ್ಕರ ಈಗ ಆನೆಗಳು ಯಾರ ಮಾತು ಕೇಳೋದಿಲ್ಲ, ಅವು ಎಲ್ಲದಕ್ಕೂ ಮೀರಿದಂಥವು. ಆದರೂ ಕೂಡ ನಮ್ಮ ಮಾನವ ಇತಿಮಿತಿ ಒಳಗಡೆ ಏನು ಮಾಡ್ಬೋದು ಅದನ್ನು ಮಾಡ್ತೀವಿ. ಅರಣ್ಯ ಇಲಾಖೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಿದರೆ ಅದು ಬೇರೆ ವಿಷಯ. ಸರ್ ಇದ್ರ ಜೊತೆಗೆ ಸರ್ ಒಂದು ನಿಮಿಷ ಹಿಂಗೆ ಬಂದ ನಾನು ಕಡೆ ಸಾಗರ್ ಹಿಂಗೆ ತಿರುಗಿ ಸಾಕು ಮನವಿ ಕೊಡ್ತಾರೆ. ಮೇಡಮ್ ಹಿಂಗೆ ಬನ್ನಿ ಮೇಡಮ್, ಫೋಟೋ ತೋತೀನಿ ಮೇಡಮ್ ಹಿಂಗೆ ಬನ್ನಿ ಮೇಡಮ್, ನೀವು ಹಿಂಗೆ ಬನ್ನಿ. ನೀವು ಅಡ್ಡ ಬಂದರೆ ಫೋಟೋನೇ ಬರಲ್ಲ.